ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಶಾಸಕ ಸುಬ್ಬಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ. ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕು ಬಂದ್ಗೆ ಕರೆ ನೀಡಿದ್ದ ಬೆಂಬಲಿಗರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕೂಡಲೇ ಬಂದ್ ಹಿಂಪಡೆಯುವಂತೆ ಮನವಿ ಮಾಡಿದ್ದರು. ಇನ್ನು ಜಿಲ್ಲೆಗೆ ಹಾಗೂ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ. ಸ್ವತಂತ್ರ ಬಂದು ಸುಮಾರು 80 ವರ್ಷಗಳಾದರೂ ಈ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಅತ್ಯಂತ ಹಿಂದುಳಿದ ತಾಲೂಕಾಗಿರುವ ಬಾಗೇಪಲ್ಲಿಗೆ ಈ ಬಾರಿ ಅವಕಾಶ ಸಿಗಲಿದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಸಚಿವ ಸ್ಥಾನ ಕೈತಪ್ಪಿರುವುದು ನೋವು ತಂದಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತ ಶಾಸಕರಲ್ಲಿ ನಾನು ಒಬ್ಬನು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇಂದಿನ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ. ಸುಧಾಕರ್ ಸಚಿವ ಸ್ಥಾನ ನೀಡುವುದಾಗಿ ಆಹ್ವಾನಿಸಿದ್ದರೂ ಪಕ್ಷ ಬಿಡಲಿಲ್ಲ. ಆದರೆ ತಾನು ಪಕ್ಷಕ್ಕೆ ತೋರಿದ ನಿಷ್ಠೆಗೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. 80 ವರ್ಷ ಆಯಿತು. ಇಡೀ ಡಿಸ್ಟಿಕ್ ಅಲ್ಲಿ ಎಲ್ಲಾ ಕ್ಷೇತ್ರಗಳು ಸಚಿವರನ್ನು ಕಂಡಿದೆ. ಆದರೆ ಬಾಗೇಪಲ್ಲಿ ಕ್ಷೇತ್ರ ಅತ್ಯಂತ ಹಿಂದುಳಿದ ತಾಲೂಕೆ ಇದುವರೆಗೂ ಒಂದು ಸಲ ಕೂಡ ಸಚಿವರಾಗದೇ ಇರೋದಕ್ಕೆ ನನಗೆ ನೋವಿದೆ. ಕೆಲವು ಕಾರಣಗಳಿರ್ಬೋದು. ಮೊದಲು ಸರ್ಕಾರ ಇದ್ದಾಗ ಅಲ್ಲಿ ಶಾಸಕ ಇರ್ತಾ ಇಲ್ಲ, ಅಲ್ಲಿ ಶಾಸಕದಲ್ಲಿ ಸರ್ಕಾರ. ಈಗೆಲ್ಲ ಕಾಲ ಕೂಡಿ ಬಂದಾಗಲೂ ಕೊಡದೇ ಇರೋದು ತುಂಬಾ ನನಗೆ ಬೇಸರನಾಗಿದೆ, ನೋವಾಗಿದೆ. ಯಾಕಂದ್ರೆ ನಾನು ಪಕ್ಷಕ್ಕೆ ಎಷ್ಟು ನಿಷ್ಠೆಯಾಗಿದ್ದೀನಂದ್ರೆ ತಮಗೆಲ್ಲ ಗೊತ್ತು. ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿದಾಗ ಈ ಭಾಗದ ನನ್ನ ಸ್ನೇಹಿತ ಡಾಕ್ಟರ್ ಸುಧಾಕರ್, ಈಗಿನ ಲೋಕಸಭಾ ಸದಸ್ಯರು, ನನಗೆ ಪಾಪ ಸುಮಾರು ಸಲ ನನಗೆ ರೆಡ್ಡಿಯವರೇ ಬಂದ್ಬಿಡಿ, ಇಬ್ಬರು ಜೊತೆಯಲ್ಲಿದ್ದೀವಿ, ನೀವು ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಾಗಿ ನಾನು ಕೋಲಾರಕ್ಕೆ ಉಸ್ತುವಾರಾಗ್ತೀನಿ, ಬನ್ನಿ ಅಂದ್ರು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಪಕ್ಷದಲ್ಲಿ ನಿಷ್ಠೆಯಾಗಿರ್ಬೇಕು, ಯಾವತ್ತು ಪಕ್ಷಕ್ಕೆ ನಿಷ್ಠೆ ಯಾವತ್ತಾದ್ರೂ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೆ. ಆದರೆ ಯಾಕೋ ನನಗೆ ಪಕ್ಷ ನಾನು ತೋರಿಸಿದ ನಿಷ್ಠೆ ನನಗೆ ಪಕ್ಷ ತೋರಿಸ್ತಾ ಇಲ್ಲ ಅಂತ ಬೇಸರ ಇದೆ. ಆದ್ದರಿಂದ ನಾನು 3 ದಿನದಿಂದ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ. ಕಾರಣ ನನ್ನ ಕೈಯಲ್ಲಿ ನಮ್ಮ ಜನತೆಗೆ ಆನ್ಸರ್ ಕೊಡಕ್ಕೆ ಆಗ್ತಾ ಇರಲಿಲ್ಲ. ನಾನು ನಮ್ಗೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಈ ಸಲ ಆಗ್ತೀನಿ ಅನ್ನೋ ಮಾತು ಹೇಳಿದ್ದೆ. ಅದರಲ್ಲೂ ನನಗೂ ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದಾಗ ಒಂದೇ ತಿಂಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದೆ. ಕಾಂಗ್ರೆಸ್ ಪಕ್ಷ ಯಾವ್ದು MLC ಆಗಲಿ, ರಾಜ್ಯಸಭೆಗೆ ಯಾರಿಗೆ ಮತ ಹಾಕೊಂಡು ಅವ್ರಿಗೆ ಹಾಕಿದ್ದೀನಿ. ಕೊಲಿಷನ್ ಗೌರ್ಮೆಂಟ್ ಇದ್ದಾಗ ನನಗೆ ಒಂದು ನಿಗಮ ಕೂಡ ಕೊಟ್ಟರು. ಆವತ್ತು ನನಗೆ ಬೇಡ, ಬೇರೆಯವ್ರಿಗೆ ಕೊಡಿ, ನನಗೆ ಮುಂದಿನ ದಿವಸದಲ್ಲಿ ನನಗೆ ಒಂದು ಸಚಿವ ಸ್ಥಾನ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೋಬೇಕು, ನನಗೇನು ಬೇಕಾಗಿಲ್ಲ ಅಂತ ಮಾತಾಡಿದ್ದೀನಿ. ಮೊನ್ನೆ ಫಸ್ಟ್ ಟೈಮ್ 2023ರಲ್ಲಿ ಸಚಿವ ಸಂಪುಟ ಆದಾಗ ಕೊಡ್ತೀವಿ ಅಂತ ಮಾತು ಕೊಡ್ತಾ ಬಂದರು. ಕೊನೆ ಡೆಲ್ಲಿ ಕರೆದು ಇಲ್ಲ, ಸೆಕೆಂಡ್ ಟೈಮ್ 2 ವರ್ಷಕ್ಕೆ ರೀಸಫಲ್ ಮಾಡ್ತೀವಿ, ಖಂಡಿತ ಹಾಕ್ಕೊಡ್ತೀವಿ ಅಂದರು. ಆಗಲೂ ಕೊಡಲಿಲ್ಲ. ನಿಗಮ ಕೊಟ್ಟರು, ನಿಗಮ ನಾನೇ ಬೇಡ ಅಂತ ವಾಪಸ್ ಕೊಟ್ಟೆ. ಇಷ್ಟೆಲ್ಲ ಆದಮೇಲೆ ಮಾಧ್ಯಮ ನಿಮಗೆ ಕೇಳ್ತೀನಿ, ನನಗೆ ಅನ್ಯಾಯ ಆಗಿದೆಯಾ ಕಾಂಗ್ರೆಸ್ ಇಲ್ಲ ಇಲ್ಲ ನೀವೇ ಹೇಳಿ. ನನ್ನ ಫಾಲೋವರ್ಸ್ ಮುಂದೆ ನಾನೇ ಹೇಳಿದೆ, ಬೇಡಪ್ಪ ಬಂದಲ್ಲ, ಸಾರ್ವಜನಿಕ ತೊಂದರೆ ಕೊಡೋದು ಬೇಡ, ಪಾಪ ಎಲ್ರಿಗೂ ತೊಂದರೆ ಆಗುತ್ತೆ ಬಂದಿಂದ ಅಂತ ಹೇಳಿದೆ. ಆದರೂ ಅವ್ರು ಕೇಳಲಿಲ್ಲ. ನಾನು ಇನ್ನಂತ ಎಲ್ರಿಗೂ ಬೇಡ ಅಂತ ಹೇಳ್ಬಿಟ್ಟೆ. ನಾನು ಇದುವರೆಗೂ ಹೋಗೇ ಇಲ್ಲ ನನ್ನ ಕ್ಷೇತ್ರಕ್ಕೆ. ಇನ್ನು ಸಚಿವ ಸ್ಥಾನ ಕೈತಪ್ಪಿದ ಬೆನ್ನಲ್ಲೇ ಶಾಸಕ ಸುಬ್ಬಾರೆಡ್ಡಿ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು, ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಏನಾಗಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.